ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನ್ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಚೀಪ್ ಗ್ಯಾಜೆಟ್ಗಳಿರುವಂಥದ್ದು. ಇದರಲ್ಲಿ ₹250 ಪ್ರಾಡಕ್ಟ್ ಇದೆ, ₹500 ಪ್ರಾಡಕ್ಟ್ ಕೂಡ ಇರುವಂಥದ್ದು. ನಾನಿವತ್ತು ಈ ನಾಲ್ಕನ್ನ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ನನ್ನ ಫೇವ್ರೆಟ್, ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದಂಥ ಗ್ಯಾಜೆಟನ್ನು ಅನ್ಬಾಕ್ಸ್ ಮಾಡ್ತೀನಿ. ಇದು ಪೆಸ್ಟ್ ರಿಜೆಕ್ಟ್ ಅಂತ ಆಯಿತಾ. ಇದು ಸೊಳ್ಳೆ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಕೆಲವೊಂದು ಕೀಟಾಣುಗಳನ್ನು ಇದು ಓಡಿಸುತ್ತೆ ಅಂತ ಈ ಒಂದು ಪ್ರಾಡಕ್ಟನ್ನು ಅಡ್ವರ್ಟೈಸ್ ಮಾಡ್ತಿರುವಂಥದ್ದು. ಅಮೆಝಾನಲ್ಲಿ ಈ ಒಂದು ಗ್ಯಾಜೆಟ್ನ ಬೆಲೆ ಹತ್ತತ್ರ ₹250 ಇರುವಂಥದ್ದು ಆಯಿತಾ. ಇದಕ್ಕೆ ಯಾವುದೇ ಒಂದು ಹೊಗೆ ಬರಲ್ವಂತೆ. ಇದರಿಂದ ನೀವೇನು ಸೊಳ್ಳೆ ಬತ್ತಿ ಹಚ್ಚುತ್ತೀರ ಅಲ್ವಾ, ಸೊಳ್ಳೆ ಬತ್ತಿ, ಸೊ ಆ ರೀತಿ ಹೊಗೆ ಬರಲ್ಲ, ಕೆಮಿಕಲ್ ಇರೋದಿಲ್ಲ, ಮತ್ತಿನ್ನೊಂದು ಯಾವುದೇ ಸ್ಪ್ರೇ ಏನು ಇರೋದಿಲ್ವಂತೆ, ಮತ್ತು ಸ್ಮೆಲ್ ಕೂಡ ಬರಲ್ವಂತ ಆಯಿತಾ. ಸೊ ಈ ರೀತಿ ಅಡ್ವರ್ಟೈಸ್ ಮಾಡಿರುವಂಥದ್ದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಡೈರೆಕ್ಟಾಗಿ ನೀವೇನು ಒಂದು ಲಿಕ್ವಿಡ್ ತೊಗೊಂಬರ್ತೀರಲ್ವಾ, ಸೊ ಆ ರೀತಿ ಡಿಸೈನ್ನ ಹೊಂದಿರುವಂಥ ಈ ಒಂದು ಪೆಸ್ಟ್ ರಿಜೆಕ್ಟ್ ಅಂತ ಈ ಒಂದು ಗ್ಯಾಜೆಟ್ ನಿಮಗೆ ಈ ರೀತಿ ನೋಡೋ ಸಿಗುತ್ತೆ. ನೋಡೋದಕ್ಕೆ ಒಂದು ರೀತಿ ನಿಮ್ಮ ಮನೇಲಿ ಸೊಳ್ಳೆ ಬತ್ತಿ, ಲಿಕ್ವಿಡ್ ಸೊಳ್ಳೆ ಬತ್ತಿ ಬರುತ್ತಲ್ವಾ, ಸೊ ಆ ರೀತಿ ಡಿಸೈನ್ನ ಹೊಂದಿರುವಂಥ ಗ್ಯಾಜೆಟ್ ಇದು. ಇದನ್ನು ಪವರ್ ಪ್ಲಗ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಸೌಂಡ್ ಬರುತ್ತೆ. ಇವ್ರು ಹೇಳೋ ಪ್ರಕಾರ ಈ ಒಂದು ಸೌಂಡ್ ಏನು ಬರುತ್ತೆ, ಆ ಸೌಂಡಿಂದ ಮನೆಯಲ್ಲಿರುವಂಥ ಸೊಳ್ಳೆಗಳು, ಜಿರ್ಲೆಗಳು, ಹಲ್ಲಿಗಳು ಇವೆಲ್ಲ ಓಡೋಗ್ತವೆ ಮನೆಯಿಂದ ಅಂತ ಅಡ್ವರ್ಟೈಸ್ ಮಾಡ್ತಾ ಇರುವಂಥದ್ದು. ನನಗನ್ನಿಸ್ದಂಗೆ ಮತ್ತು ರಿವ್ಯೂವನ್ನು ನೋಡ್ದಂಗೆ, ಪರ್ಚೇಸ್ ಮಾಡಿದಂಥವ್ರು ಅಲ್ಲಿ ರಿವ್ಯೂ ಬರ್ದಿರ್ತಾರಲ್ಲ ಅದು ನೋಡ್ದಂಗೆ ಇದು ಡಮ್ಮಿ ಅಂತ ಅನ್ನಿಸ್ತಾ ಇರುವಂಥದ್ದು. ಕೆಲವು ಜನ ಇದ್ರ ಮೇಲ್ಗಡೆ ನೊಣ ಕೂತಿರೋ ಫೋಟೋವನ್ನೆಲ್ಲ ಶೇರ್ ಮಾಡಿರಲ್ಲ. ನಂಗೆ ಅನಿಸ್ದಂಗೆ ಇದ್ರೊಳಗಡೆ ಏನಿದೆ ಅಂತ ಬ್ರೇಕ್ ಮಾಡೇ ನೋಡ್ಬಿಡೋಣಲ್ವ, ಇದ್ರೊಳಗಡೆ ಏನಿದೆ ಅಂತ ಒಂಥರ ನೋಡೋಣ, ಬ್ರೇಕ್ ಮಾಡೇ ಬಿಡೋಣ. ಸಾಕು ಇದೆ. ಸೊ ನಿಮ್ಗೆ ಇದ್ರ ಒಳಗಡೆ ಓಪನ್ ಮಾಡಿದ್ರೆ ಒಂದು ಸಣ್ಣ ಸ್ಪೀಕರು, ಆ ರೌಂಡ್ ಇದಲ್ವ ಅದು ಸ್ಪೀಕರು, ಮತ್ತು ಒಂದು LED ಇದೆ. ಆ LED ನಂಗೆ ಅನಿಸ್ತಂಗೆ ಆನ್ ಆಗ್ತಲ್ಲ ಅಂತ ಅನ್ಕೋತೀನಿ. ಸೊ ಅದು ಬಿಟ್ಟರೆ ಬೇರೇನೂ ಸಹ ಇದ್ರೊಳಗಡೆ ಇಲ್ಲ. ಸೊ ಈ ಒಂದು ಟೆಕ್ನಾಲಜಿ ಪ್ರಕಾರ, ಇದು ನಿಜವಾಗ್ಲೂ ಟೆಕ್ನಾಲಜಿ ಆಗಿದ್ದಿದ್ರೆ, ಈ ಒಂದು ಟೆಕ್ನಾಲಜಿ ಪ್ರಕಾರ ಈ ಒಂದು ಸೌಂಡನ್ನು ನಮ್ಮ ಫೋನಲ್ಲಿ ಪ್ಲೇ ಮಾಡಿದ್ರೂ ಕೂಡ ಆ ಜಿರ್ಲೆ, ಸೊಳ್ಳೆ, ಈ ಹಲ್ಲಿಗಳೆಲ್ಲ ಓಡೋಗ್ಬೇಕು. ಸೊ ಇದು ನಿಜ ಆಗಿದ್ರೆ, ಸೊ ನಂಗೆ ಅನಿಸ್ದಂಗೆ ಇದೊಂದು ಡಮ್ಮಿ ಅಂತ ಅನ್ಕೋತೀನಿ. ಮೇಡ್ ಇನ್ ಚೈನಾ ಪ್ರಾಡಕ್ಟು ನಮ್ಮ ಭಾರತದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ₹550 ಈ ಒಂದು ಗ್ಯಾಜೆಟನ್ನು ಸೇಲ್ ಮಾಡ್ತಾ ಇದ್ದಾರೆ. ನಂಗೆ ಅನಿಸ್ದಂಗೆ ವರ್ತ್ ಅಲ್ಲ ಅನ್ಕೋತೀನಿ. ಈ ಒಂದು ಟೆಕ್ನಾಲಜಿಯಿಂದ ಮೋಸ್ಟ್ಲಿ ಸೌಂಡಿಂದ ಹೋಗ್ಬೋದು. ಕೆಲವು ಜನ ಅದರಲ್ಲಿ ಹೌದು ನಿಜ ವರ್ಕ್ ಆಗ್ತದೆ ಅಂತಲೂ ಕೂಡ ಕಾಮೆಂಟ್ ಮಾಡಿದ್ದಾರೆ. ಕೆಲವು ಜನ ಡಮ್ಮಿ ಅಂತ ಕೂಡ ಕಾಮೆಂಟ್ ಮಾಡಿದ್ದಾರೆ. ನಂಗೆ ಅನಿಸ್ದಂಗೆ ಡಮ್ಮಿ ಅಂತ ಅನ್ನಿಸ್ತಿರುವಂಥದ್ದು. ಇದ್ರೊಳಗಡೆ ಒಂದು ಸ್ಪೀಕರ್ ಬಿಟ್ಟರೆ, ಒಂದು LED ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ನಂಗೆ ಅನಿಸ್ತಂಗೆ ಡಮ್ಮಿನೇ ಒಂದು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಸೌಂಡಿಂದ ಇರುವೆಗಳು ಹೋಗೋದು ಮತ್ತು ಇರುವೆಗಳು, ಜಿಲ್ಲೆಗಳೆಲ್ಲ ಹೋಗೋದಾಗಿದ್ದರೆ ನಾವು ಫೋನಲ್ಲೂ ಕೂಡ ಇದೇ ಸೌಂಡನ್ನು ಪ್ಲೇ ಮಾಡಿದ್ರೆ ಹೋಗಬೇಕು. ಸೊ ನೀವು ಡಿಸೈಡ್ ಮಾಡಿ ಇದನ್ನು ಪರ್ಚೇಸ್ ಮಾಡಬೇಕು ಬೇಡವೋ ಅಂತ. ಸೊ ಮುಂದಿನ ಗ್ಯಾಜೆಟಿಗೆ ಹೋಗ್ಬಿಡ್ತೀನಿ. ಇನ್ನೊಂದು ನನಗೆ ತುಂಬ ಇಷ್ಟ ಆದಂಥ ಗ್ಯಾಜೆಟ್ ಆಯಿತಾ, ಇದು ಅದೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಈ ಒಂದು ಗ್ಯಾಜೆಟ್ ಇವ್ರ ಪ್ರಕಾರ ಮೇಡ್ ಇನ್ ಇಂಡಿಯಾ ಗ್ಯಾಜೆಟ್ ಆಯಿತಾ. ಸೊ ಇದರ ಬೆಲೆ ನಾನು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಕೇವಲ ₹365 ಒಂದು ಗ್ಯಾಜೆಟನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಯುನೀಕ್ ಗ್ಯಾಜೆಟು, ಡಿಜಿಟಲ್ ಟೈಮರ್ ಅಂತ ಆಯಿತಾ. ಇದು ಟೈಮರ್ ಸಾಕೆಟ್ ಇದು. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರೊಳಗಡೆ ನಿಮಗೆ ಡೈರೆಕ್ಟಾಗಿ ಈ ಒಂದು ಟೈಮರ್ ಸಾಕೆಟ್ ನಿಮಗೆ ಸಿಗ್ತಾ ಇರುವಂಥದ್ದು. ನೋಡೋದಕ್ಕೆ ಈ ರೀತಿ ಇದೆ ಇದು. ಸೊ ಇದೇನಪ್ಪ ಮಾಡುತ್ತೆ ಅಂತ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು ಭಯ ಇರ್ಬೋದು ಆಯಿತಾ. ರಾತ್ರಿ ಎಲ್ಲ ನಿಮ್ಮ ಒಂದು ಫೋನನ್ನು ಚಾರ್ಜ್ ಹಾಕಿಟ್ರೆ ಹಾಳಾಗ್ಬೋದು, ಅಥವಾ ಏನೋ ಒಂದು ಗ್ಯಾಜೆಟನ್ನು ಚಾರ್ಜ್ ಹಾಕಿದ್ರ ಅಂತ ಅಂದ್ಕೊಳ್ಳಿ ಆಯಿತಾ. ರಾತ್ರಿ ಎಲ್ಲ ಫುಲ್ ಚಾರ್ಜ್ ಆಗಿಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ನಿಮ್ಗೇನಾದರೂ ಮನಸ್ಸಲ್ಲಿದೆ ಅಂತ ಅಂದರೆ ಈ ಒಂದು ಗ್ಯಾಜೆಟನ್ನು ಯೂಸ್ ಮಾಡ್ಕೊಬೋದು. ಇದರಲ್ಲಿ ಟೈಮರ್ ಫಿಕ್ಸ್ ಮಾಡ್ಬೋದು ನಾವು. ನಿಮ್ಮ ಮನೆಯಲ್ಲಿ ಏನು ಚಾರ್ಜ್ ಆಗ್ತಿರಲ್ವ ಅದನ್ನು ಪವರ್ ಪ್ಲಗ್ ಮಾಡಿಬಿಟ್ಟು ಚಾರ್ಜರ್ ಇದಕ್ಕೆ ಹಾಕಿ, ಇದರಲ್ಲಿ ಒಂದು ಬಟನ್ ಇದೆ ಮತ್ತು ಸಣ್ಣ ಡಿಸ್ಪ್ಲೇ ಕೂಡ ಇದೆ ಆಯಿತಾ. ಟೈಮರ್ ಸೆಟ್ ಮಾಡ್ಬೋದು. ಆಟೋಮೆಟಿಕ್ಕಾಗಿ ಅಷ್ಟು ಟೈಮ್ ಆದ ತಕ್ಷಣ ಈ ಒಂದು ಪವರ್ ಆಫ್ ಆಗಿಬಿಡುತ್ತೆ, ಪಟ್ಟಂತ ಸಾಕೆಟ್ ಆಫ್ ಆಗಿಬಿಡುತ್ತೆ. ಸೊ ಟೈಮರ್ ಇಡ್ಬೋದು ನಾವು 15 ನಿಮಿಷಕ್ಕೆ, 30 ನಿಮಿಷಕ್ಕೆ, 45 ನಿಮಿಷಕ್ಕೆ, 60 ನಿಮಿಷ, 1.5 ಗಂಟೆ, 2 ಗಂಟೆ, 2.5 ಗಂಟೆ, 3 ಗಂಟೆ, 4 ಗಂಟೆ. ಸೊ ಇಷ್ಟು ಆಪ್ಷನ್ ಇದೆ. ಸೊ ಇಷ್ಟು ಆಪ್ಷನ್ ನೀವು ಎಷ್ಟಾರು ಇಡ್ಬೋದು. ಇಷ್ಟು ಗಂಟೆ ಓಕೆ, ಒಂದು 2 ಗಂಟೆ ಈ ಒಂದು ಫೋನ್ ಚಾರ್ಜ್ ಆದ್ಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗೋ ರೀತಿ ಇದು ವರ್ಕ್ ಆಗುತ್ತೆ. ಸೊ ಬೆಂಕಿ ವಿಷಯ ಅಂತೀನಿ. ಇದೇ ರೀತಿ ತುಂಬ ಗ್ಯಾಜೆಟ್ಗಳಿದಾವೆ ಆಯಿತು. ಆದರೆ ಇಷ್ಟೊಂದು ಅಫೋರ್ಡಬಲ್ ಆಗಿ ಯಾರೂ ಕೂಡ ನಿಮಗೆ ಅಮೆಝಾನ್ ಸೇಲ್ ಮಾಡ್ತಾರೆ. ತುಂಬ ಅಫೋರ್ಡಬಲ್ ಆಗಿರುವಂಥದ್ದು ಈ ಒಂದು ಟೈಮರು. ₹365 ನಂಗೆ ಅನಿಸ್ತಂಗೆ ಒಂದು ಒಳ್ಳೆ ಗ್ಯಾಜೆಟ್ ಅಂತ ಅನಿಸುತ್ತೆ. ಮೇಡ್ ಇನ್ ಇಂಡಿಯಾ ಅಂತ ನನಗಂತೂ ಅನಿಸ್ತಾ ಇರುವಂಥದ್ದು. ಕ್ವಾಲಿಟಿ ತುಂಬ ಕಡಿಮೆ ಇರೋದ್ರಿಂದ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನ್ನಿಸ್ತದೆ. ಕ್ವಾಲಿಟಿ ಅಷ್ಟೊಂದು ಇಂಪ್ರೆಸಿವ್ ಆಗಿಲ್ಲ, ಚೀಪ್ ಕ್ವಾಲಿಟಿಯ ಬಿಲ್ಡ್ ಅಂತ ಅನ್ನಿಸ್ತದೆ. ಒಟ್ಟಿಗೆ ಓವರಾಲ್ ನೋಡೋದಕ್ಕೆ ಹೋದರೆ ₹365 ಒಳ್ಳೆ ಗ್ಯಾಜೆಟ್ ಅಂತ ಪರ್ಸನ್ ನನಗಂತೂ ಅನ್ನಿಸ್ತು. ಸೊ ನೋಡಿ, ರಾತ್ರಿ ಎಲ್ಲ ನಾವು ಚಾರ್ಜ್ ಆಗೋ ಅವಶ್ಯಕತೆ ಇಲ್ಲ. ಟೈಮರ್ ಹಾಕ್ಬಿಟ್ರೆ ಪಟ್ ಅಂತ ಆಫ್ ಆಗಿಬಿಡುತ್ತೆ ಆ ಟೈಮ್ ಆದ ತಕ್ಷಣ. ಸೊ ಬೆಂಕಿ ಗ್ಯಾಜೆಟ್ಟು, ಒಳ್ಳೆ ಚೆನ್ನಾಗಿ ಯೋಚನೆ ಮಾಡಿ ಬಿಲ್ಡ್ ಮಾಡಿರುವಂಥ ಗ್ಯಾಜೆಟ್ಟು.
ಸೂಪರ್ ಆಗಿದೆ. ಇನ್ನು ಇದಾನಂತರ ಮುಂದಿನ ಇನ್ನೊಂದು ಫೇವ್ರೆಟ್ ಅಂತೀರ, ಅದಕ್ಕೆ ವಿಚಿತ್ರ ಅಂತೀರಾ, ನೀವೇ ಡಿಸೈಡ್ ಮಾಡಿ. ಈ ರೀತಿ ಬಾಕ್ಸಲ್ಲಿ ಬಂತದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಒಳಗಡೆ ಮೇನ್ ಕವರು ಆ್ಯಂಟಿ ಸ್ಲೀಪ್ ಅಲಾರಾಮ್. ಸೊ ಇದು ಡ್ರೈವರ್ಗಳಿಗೆ, ನೀವೇನಾದರೂ ಕಾರ್ ಓಡಿಸ್ತೀರಾ ರಾತ್ರಿ ಎಲ್ಲ, ಅಥವಾ ನೀವು ಬಸ್ ಓಡಿಸ್ತೀರಾ ರಾತ್ರಿ ಎಲ್ಲ ಅಂದರೆ ಅಂಥವ್ರಿಗೆ ಈ ಒಂದು ಗ್ಯಾಜೆಟ್ ಯೂಸ್ ಆಗಬಹುದೇನೋ, ಗೊತ್ತಿಲ್ಲ, ನೀವೇ ಹೇಳ್ಬೇಕು ಅದನ್ನು. ಸೊ ಈ ಒಂದು ಗ್ಯಾಜೆಟ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಒಂದು ಸಣ್ಣ ಗ್ಯಾಜೆಟ್ಟು, ಅದರಲ್ಲಿ ಪವರ್ ಆನ್ ಆಫ್ ಒಂದು ಬಟನ್ ಇದೆ. ಸೊ ಇದನ್ನು ಆನ್ ಮಾಡಿದ ತಕ್ಷಣ ಈ ರೀತಿ ಸೌಂಡ್ ಬರುತ್ತೆ. ಕಿವಿಗೆ ಹಾಕೋತೀನಿ ಇದನ್ನ. ಸೊ ಬಲ ಕಿವಿಗೆ ಹಾಕೋಬೇಕಂತೆ. ಡ್ರೈವರ್ ಆಗಿದ್ದೀರಾ ಅಂದರೆ ಈ ರೀತಿ ಬಲ ಕಿವಿಗೆ ಹಾಕೊಬೇಕು. ನೀವೇನೋ ನಿದ್ದೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ನಿಮಗೆ ನಿದ್ದೆ ಬಂದರೆ, ನಿದ್ದೆ ತೂಗುಡಿಸ್ತಾ ಇದ್ದೀರಾ ಅಂತ ಅಂದರೆ ಆ ಟೈಮಲ್ಲಿ ಈ ರೀತಿ ಸೌಂಡ್ ಮಾಡುತ್ತೆ ಇದು. ಸುಮ್ಮನೆ ಸ್ಟ್ರೈಟಾಗಿ ಕೂತಿದ್ದೀರ ಅಂದರೆ ಏನೂ ಮಾಡಲ್ಲ, ಈ ಕಡೆ ಮಾಡಿದ್ರೆ ಏನೂ ಮಾಡಲ್ಲ. ಮುಂದಕ್ಕೆ ಮಾಡಿದ್ರೆ ತಲೆನ ಮುಂದಕ್ಕೆ ಮಾಡಿದ್ರೆ ಈ ಥರ ಸೌಂಡ್ ಮಾಡುತ್ತೆ. ಮೋಷನ್ ಸೆನ್ಸರ್ ಇದೆ ಅಂತ ಅನ್ಕೋತೀನಿ ಇದರಲ್ಲಿ. ಸೊ ಕರೆಕ್ಟಾಗಿ ಇದರಲ್ಲಿ ತೂಗಿಸ್ತಾರಲ್ಲ, ಸೊ ಆ ಟೈಮಲ್ಲಿ ಸೌಂಡ್ ಮಾಡುತ್ತೆ. ಆ ಟೈಮಲ್ಲಿ ಸೌಂಡ್ ಎದ್ಬಿಡ್ತೀವಿ ನಾವು. ಸೊ ಆ ರೀತಿ ಯೋಚನೆ ಮಾಡಿ ಈ ರೀತಿ ಒಂದು ಗ್ಯಾಜೆಟನ್ನು ಇವರು ಬಿಲ್ಡ್ ಮಾಡಿದರೆ ಕ್ವಾಲಿಟಿ ಅಷ್ಟೊಂದೇನು ಚೆನ್ನಾಗಿಲ್ಲ. ಈ ರೀತಿ ನಮಗೆ ನೋಡೋಕೆ ಸಿಗುತ್ತೆ. ಸೊ ಗೊತ್ತಿಲ್ಲ ಎಷ್ಟು ಯೂಸ್ ಆಗುತ್ತೆ ಅಂತ ಇದು. ಸೊ ನಿಮಗೇನಾದ್ರು ತುಂಬ ಯೂಸ್ಫುಲ್ ಆದಂಥ ಗ್ಯಾಜೆಟ್ ಅಂತ ಅನ್ನಿಸೋದು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇದರ ಬೆಲೆ ಸುಮಾರು 300-400 ರೂಪಾಯಿ ಅಂತ ಅನ್ಕೋತೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಮೋಸ್ಟ್ಲಿ 500 ರೂಪಾಯಿ ಇರಬೇಕು ನಂಗೆ ಅನ್ನಿಸ್ತಂಗೆ. 500 ರೂಪಾಯಿ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಎಲ್ಲ ಲಿಂಕ್ ಏನಿದೆ ಅದು ಅಫಿಲಿಯೇಟ್ ಲಿಂಕ್ ಆಯಿತಾ. ಸೊ ನೀವು ಆ ಲಿಂಕ್ ಮುಖಾಂತರ ಗ್ಯಾಜೆಟನ್ನು ಪರ್ಚೇಸ್ ಮಾಡಿದ್ರೆ ಅಮೆಝಾನ್ ಕಡೆಯಿಂದ ಒಂದು ಸಣ್ಣ ಒಂದು ಕಮಿಷನ್ ಸಿಗುತ್ತೆ. ಅದರಿಂದ ನಿಮಗೇನು ಲಾಸ್ ಇಲ್ಲ. ಸೊ ನೋಡಿ, ನಿಮ್ಗೆ ಎಷ್ಟ ಆಯಿತು ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದರ ಸೊ ಯುನೀಕ್. ಸೊ ಇಷ್ಟ ಆಯ್ತು ಈ ಗ್ಯಾಜೆಟ್. ಒಂಥರ ಡಿಫ್ರೆಂಟಾಗಿ ಯೋಚನೆ ಮಾಡಿ ಬಿಲ್ಡ್ ಮಾಡಿರುವಂಥ ಗ್ಯಾಜೆಟ್. ಇನ್ನು ಕೊನೆಯದಾಗಿ ಈ ಒಂದು ಗ್ಯಾಜೆಟಿಗೆ ಬರ್ತೀನಿ. ಗಮನಿಸ್ತಾ ಇದ್ದಾರೆ ಒಂದು ಕವರ್ ಒಳಗೆ ಕೆಲವು ಜನ ಆಲ್ರೆಡಿ ಗೆಸ್ ಮಾಡಿರ್ತಾರೆ ಒಂದು ಗ್ಲೌಸ್ ಅಂತ. ಹೌದು, ಇದೊಂದು ಗ್ಲೌಸು. ಸೊ ಇದು ನಾರ್ಮಲ್ ಗ್ಲೌಸ್ ಅಲ್ಲ, ಏನೋ ಚಳಿಗೆ ಹಾಕೊಳ್ಳೋ ಗ್ಲೌಸ್ ಅಂತ ಅನ್ಕೊಂಬೇಡಿ ಆಯಿತಾ. ಸೊ ಇದು ನಾರ್ಮಲ್ ಗ್ಲೌಸ್ ಅಲ್ಲ. ಸೊ ಈ ಒಂದು ಗ್ಲೌಸನ್ನು ಹಾಕ್ಕೊಂಡು ನೀವು ಚಾಕುವಿನಲ್ಲಿ ಆಟ ಕೂಡ ಆಡ್ಬೋದು. ಸೊ ಇದು ತುಂಬ ಶಾರ್ಪ್ ಆಗಿರುವಂಥ ಚಾಕು ಆಯಿತಾ. ಸೊ ಏನೂ ಅಂದರೆ ಏನೂ ಆಗಲ್ಲ. ಇದಕ್ಕೋಸ್ಕರನೇ ಅಂತ ಬಿಲ್ಡ್ ಮಾಡಿರುವಂಥ ಚಾಕು. ಸೊ ತುಂಬ ಶಾರ್ಪ್ ಆಗಿರುವಂಥ ಚಾಕು ಆಯಿತಾ ಇದು. ಸೊ ನೀವೇನಾದರೂ ಚಾಕುವಿನಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ ಅಂತ ಅಂದರೆ, ತುಂಬ ಒಂದು ರೀತಿ ಶಾರ್ಪ್ ಆಗಿರುವಂಥ ಪ್ಲೇಸ್, ಅಂದರೆ ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತೀರಾ ಅಂದರೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಆ್ಯಕ್ಚುಲಿ ವರ್ಕ್ ಆಗುತ್ತೆ. ನಾನು ಅಂದ್ಕೊಂಡೆ ಏನೋ ಡಮ್ಮಿ ಇರಬೇಕು, ನೋಡ್ತಾ ಸ್ಲೈಡ್ ಮಾಡ್ತಾ ಇದ್ದೆ. 300 ರೂಪಾಯಿ ಇದಕ್ಕೆ. ಸೊ ಏನೋ ವರ್ಕ್, ಸುಮ್ಮನೆ ಏನೋ ಡಮ್ಮಿ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಶಾರ್ಪ್ ಆಗಿದ್ರೂ ಕೂಡ ಏನು ಅಂದರೆ ಏನೂ ಆಗಲ್ಲ. ಕ್ರೇಜಿ ವಿಷಯ. ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಫ್ಯಾಬ್ರಿಕ್, ಅದು ಏನು ಫ್ಯಾಬ್ರಿಕ್ ಅಂತ ಗೊತ್ತಿಲ್ಲ ಆಯಿತಾ. ಬಟ್ ಸೂಪರಾಗಿ ಕೆಲಸವನ್ನು ಮಾಡ್ತಿರೋವಂಥದ್ದು. ತರಕಾರಿ ಕಟ್ ಮಾಡೋಕ್ಕೆಲ್ಲ ಮೋಸ್ಟ್ಲಿ ಯೂಸ್ ಆಗಲ್ಲ ಇದು. ತರಕಾರಿ ಎಲ್ಲ ಹಿಂಗೆ ಬರೀ ಕೈಯಲ್ಲಿ ಕಟ್ ಮಾಡೋಕ್ಕೆ ಚಂದ. ಇದನ್ನು ಇಟ್ಕೊಂಡೆಲ್ಲ ಕಟ್ ಮಾಡೋದಕ್ಕೆಲ್ಲ ಹಿಂಸೆ ಅನಿಸುತ್ತೆ ಒಂಥರ. ಏನಾದರೂ ಶಾರ್ಪಾಗಿ ಏನು ನಾವು ಕೆಲಸ ಮಾಡ್ತೀವಿ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಸೂಪರ್ ವಿಷಯ, ಕೆಲಸವನ್ನಂತೂ ಮಾಡ್ತಾಯಿದೆ. ಸೊ ಇದಿಷ್ಟು ಈ ಎಲ್ಲ ಅಮೆಝಾನ್ ಗ್ಯಾಜೆಟ್ಗಳು. ಈ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇಷ್ಟ ಆಯ್ತು ಅಂದರೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಯಾವ್ದು ಫೇವ್ರೇಟ್ ಅನಿಸ್ತು ದಯವಿಟ್ಟು ಈ ಕಡೆ ಕಾಮೆಂಟ್ ತಿಳಿಸಿ. ನನಗಂತೂ ತುಂಬ ಫೇವ್ರೇಟ್ ಅನಿಸಿದ್ದು ಒಂದು ಕಿವಿಗೆ ಹಾಕೊಳ್ಳೋದು ಮತ್ತು ಟೈಮರ್ ಸಾಕೆಟ್ ಎರಡು ಚೆನ್ನಾಗಿದೆ. ಈ ಸೊಳ್ಳೆದಂತೂ ಫುಲ್ ಡಮ್ಮಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋಲಿ.